ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಂದ್ ಕಡೆ ಕಂಪ್ಲೇಂಟ್ ದಾಖಲಾಗಿದೆ, ಮತ್ತೊಂದ್ ಕಡೆ ಸಸಿಕಾಂತ್ ಸೆಂಥಿಲ್ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಜನಾರ್ದನ ರೆಡ್ಡಿ. ಸಸಿಕಾಂತ್ ಸೆಂಥಿಲ್ ಕೈವಾಡ ಇದೆ ಅನ್ನೋದನ್ನ ನಾನು ಹೇಳಿದ್ದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮೂಲವನ್ನ ಹೇಳಿದ್ದು ನಾನು. ಎಡಪಂಥೀಯ ವಿಚಾರಧಾರೆಗಳನ್ನ ಇಟ್ಕೊಂಡು IAS ಆಗಿ ಅವ್ರು ಕೆಲಸ ಮಾಡಿದ್ರು. ಹಿಂದೂ ಧರ್ಮ ಸಂಘ ಪರಿವಾರದ ಬಗ್ಗೆ ಮಾತಾಡೋ ಮೂಲಕ ಇದೇ ವಿಚಾರಧಾರೆಯಿಂದ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿದ್ರು. ಅದೇ ಸಸಿಕಾಂತ್ ಸೆಂಥಿಲ್ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಸಮೀರ್ ತಿಮ್ರೋಡಿ, ಜಯಂತ್, ಗಿರೀಶ್ ಮಟ್ಟಣ್ಣನವರ್ ಎಲ್ಲರನ್ನೂ SIT ಅವರು ವಿಚಾರಣೆಗೆ ಕರೀತಾ ಇದ್ದಾರೆ. ಸಸಿಕಾಂತ್ ಸೆಂಥಿಲ್ ಅವರ ಮನೆ ಮೆಟ್ಟಿಲು ಹತ್ತೋದು ಮಾತ್ರ ಬಾಕಿ ಇತ್ತು. ಸರ್ಕಾರವನ್ನ ಮೀರಿ ಅವರ ಮನೆ ಮೆಟ್ಟಿಲು ಹತ್ತೋದು ಸುಲಭ ಅಲ್ಲ. ಹೀಗಾಗಿ ಪ್ರಕರಣ ತನಿಖೆಯನ್ನ NIAಗೆ ಕೊಡಬೇಕು ಅಂತ ಜನಾರ್ದನ ರೆಡ್ಡಿ ಅವರು ಆಗ್ರಹಿಸಿದ್ದಾರೆ. ಸೆಂಥಿಲ್ ವಿರುದ್ಧ ಗುಡುಗಿದ್ದಾರೆ ಜನಾರ್ದನ ರೆಡ್ಡಿ. ಜೊತೆಗೆ ತನಿಖೆಯನ್ನ NIAಗೆ ವಹಿಸಬೇಕು ಅಂತಾನೂ ಒತ್ತಾಯಿಸಿದ್ದಾರೆ. ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆ. ಇದೆಲ್ಲದಕ್ಕೂ ಕೂಡ ಮೂಲ ಮತ್ತು ಆ ಮುಸುಕುದಾರಿ ಚಿನ್ನಯ್ಯ ಏನಿದ್ದಾನೆ, ತಮಿಳುನಾಡಲ್ಲೇ ಸುಮಾರು 11 ವರ್ಷಗಳ ಕಾಲ ನಮ್ಮ ಕರ್ನಾಟಕವನ್ನು ಬಿಟ್ಟು ಹೋಗಿ 11 ವರ್ಷಗಳ ಕಾಲ ಅಲ್ಲೇ ವಾಸ ಇದ್ದಾನೆ ಅಂತೇಳಿ ಮೊದಲು ಹೇಳಿದ್ದು ನಾನು ಇಡೀ ಮಾಧ್ಯಮಗಳಲ್ಲಿ. ಯಾರಿಗೂ ಕೂಡ ಮುಸುಕುದಾರಿ ಯಾರು, ಯಾವ ಊರು, ಎಲ್ಲಿಂದ ಅನ್ನೋದು ಗೊತ್ತಾಗಿದ್ದಿಲ್ಲ. ಆದರೆ ಮುಸುಕುದಾರಿ ಮೂಲ ಅವನು ನಮ್ಮ ಕರ್ನಾಟಕದಿಂದ ಹೋಗಿ 11 ವರ್ಷಗಳಿಂದ ತಮಿಳುನಾಡಲ್ಲಿ ವಾಸ ಇದ್ದಾನೆ ಮತ್ತು ನಮ್ಮ ಕರ್ನಾಟಕದಿಂದ ಒಬ್ಬ IAS ಅಧಿಕಾರಿಯಾಗಿ ಎಡಪಂಥೀಯ ವಿಚಾರಧಾರೆಗಳನ್ನೇ ಇಟ್ಕೊಂಡು ಇದೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾಗಿ ಇದ್ಕೊಂಡು ಅವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಕೂಡ ಬಲಪಂಥೀಯ ವಿಚಾರಧಾರೆಗಳು ಮತ್ತು ಹಿಂದೂ ಧರ್ಮದ ಬಗ್ಗೆ ವಿರುದ್ಧವಾಗಿ ಅವರು ಮಾತಾಡೋದ್ರ ಜೊತೆಗೆ, ಸಂಘ ಪರಿವಾರದ ಬಗ್ಗೆ ಮಾತಾಡೋದ್ರ ಜೊತೆಗೆ ರಾಜೀನಾಮೆಯನ್ನು ಕೊಟ್ಟು ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾವ ದೇವರ ಮೇಲೆ ಮತ್ತು ಸನಾತನ ಧರ್ಮದ ಮೇಲೆ ನಂಬಿಕೆ ಇಲ್ಲದೇ ಇರುವಂಥ DMK ಪಕ್ಷದ ಜೊತೆಯಲ್ಲಿ ಅಲಯನ್ಸ್ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂಥ ಸೆಂಥಿಲ್ ಅಂಥೇಳಿ ನಾನು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ನಾನು ಹೇಳಿದ್ದೆ. ಇವತ್ತು ನನಗೆ ಭಾಳ ಸಂತೋಷಕರವಾದ ವಿಚಾರ ಏನು ಅಂತಂದರೆ, ಇವತ್ತು ಅದೇ ಶಶಿಕಾಂತ್ ಸೆಂಥಿಲ್ ಬಂದು ಬೆಂಗಳೂರಲ್ಲಿ ನನ್ನ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಕೇಸನ್ನು ಕೂಡ ಅವರು ಇವತ್ತು ಮಾಡಿರುವಂಥದ್ದು. ಇವತ್ತು ನಾನು ಕೂಡ ನಮ್ಮ ಬಳ್ಳಾರಿ ಮಾಧ್ಯಮ ಸ್ನೇಹಿತರಿಗೆ ಅರ್ಜೆಂಟಾಗಿ ನಿಮಗೆ ಟೈಮ್ ಕೂಡ ಕೊಡದೇನೆ ಕರೀಲಿಕ್ಕೆ ಕಾರಣ ಏನಂತಂದರೆ, ಅಲ್ಲಿ ಅವರು ಕೇಸ್ ಫೈಲ್ ಮಾಡೋ ವಿಚಾರ ನನಗೆ ಗೊತ್ತಿತ್ತು. ಆದರೆ ಕೋರ್ಟ್ಗೆ ಹೋಗಿ ಫೈಲ್ ಮೆಟ್ಲತ್ತಿ ಫೈಲ್ ಮಾಡೋವರೆಗೂ ನಮ್ಮಂಗಿಲ್ಲ. ಸೊ ಹಾಗಾಗಿ ಅದು ಮುಗಿದ ತಕ್ಷಣ ನಾನಿಲ್ಲಿ ತಮ್ಮನ್ನು, ಯಾಕೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಸೊ ಇಲ್ಲೇ ಬಳ್ಳಾರಿಯಲ್ಲೇ ನಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲ ವಿಷಯ ತಿಳಿಸೋಣ ಅಂತೇಳಿ ನಾನು ಬಂದಿದ್ದೀನಿ. ಏನಾಗ್ತಾ ಇದೆ ಅಂತಂದರೆ, ಇದನ್ನು ದಿಕ್ತಪ್ಪಿಸೋದು ವಿಷಯಾಂತರ ಮಾಡೋದಕ್ಕೆ ಹೊರಟಿದ್ದಾರೆ ಅವರು. ನಾವಿಲ್ಲಿ ಸ್ಟ್ರೈಟ್